ಆತ್ಮೀಯ H16 ಅರ್ಥಾತ್ ಹೇ ಸಿದ್ಧಾರಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯತು ಮಲ್ಲಪ್ಪ ಜೊತೆ. ಇವತ್ತೊಂದು ಮತ್ತೊಂದು ವಿಶೇಷವಾದ ಕಾರ್ಯಕ್ರಮ. ಜಾತ್ರೆಗಳು ನಡೀತಿರ್ತಾವೆ ಪ್ರತಿ ಕಡೆಯೂ. ಯಾಕಂದ್ರೆ 4 ದಿನ ಕೂಡ ಜಾತ್ರೆನ ಆದರೂ ಜಾತ್ರೆಗೆ ಒಂದು ವಿಶೇಷತೆ ಇರ್ತದೆ. ಜನಕ್ಕೆ ಏನಾದರೂ ಕೊಡಬೇಕಲ್ಲ, ದೇವರ ಪೂಜೆ ಇರ್ತದೆ, ರಥ ಇರ್ತದೆ, ಎಳೆದಿರ್ತದೆ, ಎಲ್ಲ ನೋಡ್ತಾ ಇರ್ತೀವಿ. ಜನ ಕೂಡ್ತಿರ್ತಾರೆ, ಗಂಡ ಬತ್ತಾಸ್ ಮಾಡ್ತಾ ಇರ್ತಾರೆ, ಅಂಗಡಿ ಕಾಲು ಕೂಡಿರ್ತಾರೆ. ಇವೆಲ್ಲ ಯಾಕೆ ನಮ್ಮ ಹಿರಿಯರು ಮಾಡಿದರು ಅನ್ನೋದನ್ನು ಮತ್ತೊಮ್ಮೆ ಚರ್ಚೆ ಮಾಡ್ತಾ. ಬಟ್ ಇವೆಲ್ಲ ಜಾತ್ರೆಯ ಲಕ್ಷಣಗಳು. ಆದರೆ ಇನ್ನೂ ಕೆಲವು ಜಾತ್ರೆಗಳಾಗ್ತಾ ಇರ್ತಾವೆ. ಅದರಲ್ಲೂ ಒಂದು ಮಣ್ಣಿಕೇರಿ, ಗೋಕಾಕ್ ತಾಲೂಕಿನ ಮಣ್ಣಿಕೇರಿ ವಿಶೇಷವಾದಂಥದ್ದು. ಯಾಕೆ ವಿಶೇಷ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ. ಅಲ್ಲಿಯ ಪೂಜ್ಯರಾದಂಥ ಸ್ವಾಮೀಜಿಯವರು ವಿಜಯ ಸಿದ್ದೇಶ್ವರ ಮಹಾಸ್ವಾಮಿಗಳು ಅಂತೇಳಿ. ಇವರ ನೇತೃತ್ವಕ್ಕಿಂತಲೂ, ಇವರು ನೇತೃತ್ವ ವಹಿಸೋಕ್ಕಿಂತಲೂ ಜನಸಾಮಾನ್ಯರನ್ನು ತಮ್ಮೊಂದಿಗೆ ತೆಗೆದುಕೊಂಡ ಜನಸಾಮಾನ್ಯರಪ್ಪ ಇಲ್ಲಿ ನೇತೃತ್ವ ವಹಿಸ್ತಾರೆ ಅನ್ನುವಂಥ ದಿಶೆಯಲ್ಲಿ ಚಿಂತನೆ ಮಾಡುವಂಥ ವ್ಯಕ್ತಿ. ಜೊತೆಗೆ ಬಹಳ ಮಹತ್ವದ ಏನಪ್ಪ ಅಂತಂದರೆ, ಇಲ್ಲೇ ಜಾತಿಗಳಿಗೆ ಅವಕಾಶ ಇಲ್ಲ. ಜಾತ್ಯತೀತವಾಗಿ ಎಲ್ಲರೂ ಸಮಾನರು ಅನ್ನುವಂಥ ಜಾತ್ಯತೀತ ಮದುವೆಗಳನ್ನು ಮಾಡುತ್ತಾ ಒಂದು ವಿಶಿಷ್ಟವಾಗಿ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದು ಕೂಡಿ ಬದುಕುವ ಬಾಳು ಅನ್ನುವಂಥ ವಿಚಾರ ಬಿಂಬಿಸ್ತಿರುವಂಥ ಶ್ರೀ ವಿಜಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಜಾತ್ರಾ ಮಹೋತ್ಸವಕ್ಕೆ ನಾವು ಇತ್ತೀಚೆಗೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಏನೇನು ಅಲ್ಲಿ ಆಯಿತು, ಅಲ್ಲೇನು ನಡೀತದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಉಳ್ಳಂಥ ನಮ್ಮ ಮಿತ್ರರು ರಾಮಚಂದ್ರ ಕಾಕಡೆಯವರು, ಶಿಕ್ಷಕರು, ಅವರು ನಿಮ್ಮೊಂದಿಗೆ ಮಾತಾಡ್ತಾ ಇರ್ತಾರೆ. ಯಾಕೆ ವಿಶೇಷ ಇದು ಅನ್ನುವಂಥದ್ದು. ಜಾತ್ರೆ ಇಡೀ ದೇಶ ತುಂಬ ಜಾತ್ರೆ ಆಗ್ತದೆ, ಅದು ಈ ಜಾತ್ರೆ ಯಾಕೆ ವಿಶೇಷ ರೀ? ನಮಸ್ಕಾರ ಸರ್. ಗೋಕಾಕ ತಾಲೂಕಿನಲ್ಲಿರ್ತಕ್ಕಂಥ ಮಹಂತ ಶಿವಲಿಂಗೇಶ್ವರ ಮಠದ ಮಣ್ಣಿಕೇರಿ ಅಜ್ಜ ಅವರು ಪ್ರತಿ ವರ್ಷ ಈ ಜಾತ್ರೆಯನ್ನು ಮಾಡ್ಕೊತಾರೆ. ವಿಶೇಷವಾಗಿ ನಮ್ಮ ನಾಡಿನಲ್ಲಿರ್ತಕ್ಕಂಥ ಮಠ ಮಂದಿರಗಳ ಒಂದು ವಿಶೇಷತೆ ಅಂತಂದರೆ, ಆ ಮಠ ಮಂದಿರದಲ್ಲಿ ಶಿಕ್ಷಣ ಇರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು, ಸಾಹಿತ್ಯಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಇಂಥ ಕಳಕಳಿ ಇರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಕೂಡ ಅನೇಕ ಮಠಗಳು ಮಾಡ್ತಾವೆ, ಇಲ್ಲ ಅಂತಲ್ಲ. ಅದರ ವಿಶೇಷವಾಗಿ ಕೇವಲ ಜಾತ್ರೆ ಅಂತಂದರೆ ಈಗ ನೀವೇನು ಹೇಳಿದ್ರಿ, ಜನಗಳನ್ನು ಕೊಡಿಸೋದು ಇದು ಮಾತ್ರ ಅಲ್ಲ. ಇದರ ಜೊತೆಗೆ ಬಂದಿರತಕ್ಕಂಥ ಜನರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥ ಕೆಲಸವನ್ನು ವಿಜಯ ಸಿದ್ದೇಶ್ವರ ಅವರು ಭಾಳ ಅರ್ಥಪೂರ್ಣವಾಗಿ, ಅದು ಮುತುವರ್ಜಿಯಿಂದ ಅರ್ಥಪೂರ್ಣವಾಗಿ ಎಲ್ಲ ಜನರು ಒಟ್ಟಿಗೆ ತಗೊಂಡು ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ರಥಮವಾಗಿ ನನಗೆ ಭಾಳಷ್ಟು ಇದರಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ ಅಂದರೆ, ನಾಡಿನ ತುಂಬೆಲ್ಲ ತಮ್ಮದೇ ಆಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಉಳಿತಾರೆ. ಸುಮಾರು 50ಕ್ಕೂ ಹೆಚ್ಚು ಸ್ವಾಮೀಜಿಯವರನ್ನು ಒಟ್ಟಿಗೆ ಕೂಡಿಸ್ಕೊಂಡು ಅಂತರ್ಜಾತೀಯ ವಿವಾಹ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವತ್ತು ಅಂತರ್ಜಾತೀಯ ವಿವಾಹಗಳಾದರೆ ಬಸವಣ್ಣವರು ಏನು ಕಲ್ಪನೆ ಇಟ್ಕೊಂಡಿದ್ರು, ಅದು ಕೇವಲ ಯೋಚನೆ ಆಗಿತ್ತು, ಹಾಗೆ ಮಾತ್ರ ಉಳಿದಿದೆ. ಯೋಜನೆಯಲ್ಲೇ ತರುವಂಥ ಒಂದು ಕೆಲಸವನ್ನು ಮುಂದಿನವ್ರು ಯಾರು ಮಾಡಲಿಲ್ಲ. ಅದು ಕೆಲಸವನ್ನು ಬಸವಣ್ಣವ್ರ ಕೆಲಸವನ್ನು ಮುಂದುವರಿಸಿದ ಅತ್ಯಂತ ಏನು ಪ್ರಸ್ತುತವಾಗಿರ್ತಕ್ಕಂಥ ಒಂದು ಕಾರ್ಯರೂಪದಲ್ಲಿ ತರುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಕೂಡಿಸೋದು ಕೆಲಸ ಆಗಬೇಕಾಗ್ಯದ ಮನಸ್ಸುಗಳು. ಇದು ಭಾಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಕೆಲಸದಲ್ಲಿ ಅವ್ರು ಭಾಳಷ್ಟು ತೊಂದರೆಗಳು ಕೂಡ ಬರ್ತವೆ. ಅಂತರ್ಜಾತೀಯ ವಿವಾಹ ಮಾಡಿದ ನಂತರ ಕಾನೂನಾತ್ಮಕವಾಗಿ ಕೆಲವೊಂದಷ್ಟು ತೊಂದರೆಗಳು ಬರ್ತವೆ. ಅವಾಗೂ ಬಸವಣ್ಣವರು ಭಾಳಷ್ಟು ತೊಂದರೆಗಳನ್ನು ಅನುಭವಿಸಿದ್ರು. ಇವತ್ತಿಗೂ ಅನುಭವ ಆ ರೀತಿಯಂಥ ಮನಸ್ಥಿತಿ ಹೊರ ಜನ ಬಂದಿಲ್ಲ. ಆದರೆ ಪ್ರವಾಹದ ವಿರುದ್ಧ ಇಸುದಂತಲ್ಲ, ಆ ಒಂದು ಕೆಲಸವನ್ನು ಈ ಮಠ ಅಂತಂದರೆ ಭಾಳ ದೊಡ್ಡ ಮಠ, ಶ್ರೀಮಂತ ಮಠ ಅಲ್ಲ. ಆದರೆ ಜನರ ಪ್ರೀತಿ, ಜನರ ವಿಶ್ವಾಸ, ಈ ಒಂದು ಆಧಾರದ ಮೇಲೆ ಮಠವನ್ನು ಕಟ್ಟಿಕೊಂಡು ಆ ನಿಟ್ಟಿನಲ್ಲಿ ಸೌಮ್ಯವಾಗಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೂಡ ಇವತ್ತು ಅವ್ರದ್ದು ಸಿಗ್ತಾ ಇದೆ. ಜನರು ಸ್ಪಂದಿಸ್ತಾ ಇದ್ದಾರಲ್ಲ, ಅಲ್ಲಿ ಬಂದ ಜನರು ನೋಡಿದಾಗ ಸಹಜವಾಗಿ ಸ್ಪಂದನೆ ಅದೇ ಇಲ್ಲ. ಯಾಕಂದ್ರೆ ಅಷ್ಟೊಂದು ಜನ ಸಾವಿರಾರು ಜನ ಕೂಡ್ತಾರಪ್ಪ ಅಂತಂದ್ರೆ ಅದು ಅಲ್ಲಿ ಏನಾದರೂ ಒಂದು ಭಿನ್ನವಾದಂಥ ಮತ್ತು ಪ್ರೀತಿ ವಾತಾವರಣ ನೋಡಿದಾಗ ಸಹಜ ಒಳ್ಳೆಯದು. ಅದರ ವಿಶೇಷವಾಗಿ ಅಂದರೆ ಅದು ನಮಗೆ ಪ್ರಾಕ್ಟಿಕಲ್ ಕಾಣಿಸ್ಬಿಡ್ತದೆ. ವಿಚಾರಗಳು ಬೋಧನೆ ಮಾಡೋರು ಭಾಳ ಇದ್ದಾರೆ ಅದರ ಅನುಸರಿಸೋರು ಅವರು ಭಾಳ ಕಷ್ಟ. ಈಗಾಗಲೇ ಅನೇಕ ಜನಕ್ಕೆ ಅಂತರ್ಜಾತೀಯ ವಿವಾಹ ಮಾಡ್ಕೊಂಡಿರ್ತಕ್ಕಂಥ ಯುವಕರು ಭಾಳಷ್ಟು ಒಳ್ಳೆಯ ಸಂಸಾರವನ್ನು ನಡೆಸ್ತಾ ಇದ್ದಾರೆ. ಅವ್ರನ್ನ ಮಾಡಿ ಬಿಡುದಿಲ್ಲ. ಇವ್ರು ಭಾಳ ಮಹತ್ವ ಸಂಗತಿ ಅಂದರೆ, ಮದುವೆ ಆದ ನಂತರ ಮತ್ತು ಅವ್ರ ಜೊತೆ ಕಾಂಟ್ಯಾಕ್ಟ್ ಇದ್ದು ಹೆಂಗೆ ನಡೆದೈತಪ್ಪ, ಏನು ನಡೆದೈತಿ, ಏನು ತೊಂದರೆ ಬಂದೈತಿ ಅನ್ನುವಂಥದ್ದು ಅವರು ಮತ್ತು ಮನೆಯವರಿಗಿಂತಲೂ ಹೆಚ್ಚು ಕಾಳಜಿ ವಹಿಸ್ತಾರೆ. ಅದು ಭಾಳ ಮಹತ್ವದ ಸಂಗತಿ ಅಂತ. ಈ ಜಾತ್ರೆ ನೀವು ಮಾಡ್ತಾರೆ ಪ್ರತಿ ವರ್ಷ ಅಂತೆಲ್ಲ ಎಷ್ಟು ದಿನಗಳವರೆಗೆ ನಡೀತದೆ ಇದೇನು? ಇದು ಸುಮಾರು 5 ದಿನಗಳವರೆಗೆ ಜಾತ್ರೆ ನಡೀತದೆ. 5 ದಿನಗಳಲ್ಲಿ ಭಾಳ ಒಳ್ಳೆ ಕಾರ್ಯಕ್ರಮಗಳನ್ನು ಯೋಜನೆಯನ್ನು ಮಾಡಿರ್ತಾರೆ. ಇದಕ್ಕೆ ಯೋಜನೆ ಅಂದರೆ ಸ್ವಾಮೀಜಿಯವ್ರದ್ದು ಒಂದು ನಾನು ಗುಣ ಮೆಚ್ಕೊಳ್ಳೋದು ಅಂತಂದರೆ, ಅನೇಕ ಜನರ ನಿಮ್ಮಂಥವ್ರದ್ದು ಅಥವಾ ಬೇರೆ ಬೇರೆ ಸಾಹಿತಿಗಳದ್ದು, ಸಾಂಸ್ಕೃತಿಕ ರಂಗದಲ್ಲಿ ಇರ್ತಕ್ಕಂಥವ್ರದ್ದು, ಇವ್ರನ್ನೆಲ್ಲ ಕರೆದು ಅವ್ರದ್ದು ಒಂದು ಅಭಿಪ್ರಾಯ ತಗೋತಾರೆ. ಅಭಿಪ್ರಾಯವನ್ನು ಸಂಗ್ರಹಿಸಿ ಅವರ ಪ್ರಕಾರ ಏನು ಮಾಡಿದರೆ ನಮ್ಮ ಜನಕ್ಕೆ ಒಳ್ಳೆಯದಾಗ್ತದೆ ಅಂತಕ್ಕಂಥ
ಒಂದು ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡ್ತಾರೆ. ಪ್ರತಿ ದಿವಸ ಸಾಯಂಕಾಲ ಪ್ರವಚನ, ಯಾರು ಬಡವರು ಯಾರು ಶ್ರೀಮಂತರು ಇಂಥ ಕೆಲವೊಂದಷ್ಟು ವಿಷಯನ ಕೊಟ್ಟು ಅವ್ರ ಕಡೆಯಿಂದ ಪ್ರವಚನ ಮಾಡಿಸಿ ಜನರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ವಿಚಾರಧಾರೆಗಳನ್ನ ನಡೆಸುವಂಥ ಕೆಲಸವನ್ನು, ಆದರ್ಶದ ಬದುಕನ್ನು ಕಟ್ಟಿಕೊಡೋದಕ್ಕೆ, ವಿಚಾರಗಳನ್ನು ಬಿಂಬಿಸುವಂಥ ಒಂದು ಕೆಲಸ ಅಲ್ಲಿ ನಡೀತದೆ. ಒಂದು ಎರಡನೇದು ಅಂತಂದ್ರು ಅಲ್ಲಿ ಬಂದಿರತಕ್ಕಂಥ ವಿಶೇಷಗಳಿಗೆ ನಾನು ಅವ್ರ ಜೊತೆ ಇದ್ದ ಕೆಲವೊಂದಷ್ಟು ಹಾಗೆ ನೋಡ್ತಾ ಇದ್ದೆ. ಸ್ವಾಮೀಜಿಯವ್ರು ಬಂದಿರತಕ್ಕಂಥವ್ರು ಎಲ್ಲರಿಗೂ ಕೂಡ ಅವ್ರಿಗೆ ಹೇಳ್ತಿರ್ತಕ್ಕಂಥದ್ದು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಿಸಿ. ಬಹಳ ಮಹತ್ವದ. ಯಾಕಂದ್ರೆ ಒಬ್ಬ ಮನುಷ್ಯನ ಪ್ರಾಣಿಯಿಂದ ಭಿನ್ನ ಮಾಡೋದು ಶಿಕ್ಷಣ. ಹೌದೌದು. ಯಾಕಂದ್ರೆ ಶಿಕ್ಷಣ ಇಲ್ಲ ಅಂದ್ರೆ ನಾವು ಪ್ರಾಣಿಗಳ ಶಿಕ್ಷಣ ಏನೂ ಇಲ್ಲ. ಮತ್ತು ಇವತ್ತು ಏನಾದರೂ ನಾವು ಸಾಧಿಸಬೇಕಾಗಿದ್ರೆ ಶಿಕ್ಷಣ ಪ್ರಮುಖ. ಅದರ ಮೇಲ್ಮೇಲೆ ನಮ್ಮ ಈ ಸಿದ್ಧಾಂತ ನಾವು ಹೇಳ್ತಾ ಇರ್ತೀವಿ, ಮೊದಲು ಎಲ್ಲರೂ ಶಿಕ್ಷಣ ಸಿಗುವಂಥ ಕೊಡಿಸುವಂಥ ಕೆಲಸವನ್ನು, ಅದು ಫ್ರೀಯಾಗಿ ಕೊಡಿಸೋ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇರ್ತೀವಿ. ಆ ದಿಶೆಯಲ್ಲಿ ನಮ್ಮ ಗುರುಗಳು ಮಾಡ್ತಾ ಇರೋದು. ಬಂದ ತಕ್ಷಣ ಅವ್ರು ಕೇಳೋದು, ಭಕ್ತರನ್ನು ಕೇಳೋದು ಒಂದೇ ಒಂದು ಪ್ರಶ್ನೆ, ನಿಮ್ಮ ಹುಡುಗರು ಏನು ಕಲಿತಾವ, ಎಲ್ಲಿ ಸಾಲಿಗೆ ಹಚ್ಚಿದ್ರಿ? ಅಕಸ್ಮಾತ್ ಅವ್ರು ಬಡವರಿದ್ರು ಅಥವಾ ಒಳ್ಳೆಯ ಶಿಕ್ಷಣ ಇತ್ತಂದ್ರೆ ಯಾರಿಗಾರ ಹೇಳೋದಿದ್ರೆ ಹೇಳ್ರಿ, ನಾವು ಮಾಡ್ತೀವಿ, ಸಹಾಯ ಮಾಡೋದು ಮಾಡ್ತೀವಿ ಅಂತೇಳಿ ಅವ್ರಿಗೆ ಪ್ರೋತ್ಸಾಹ ಕೊಡುವಂಥದ್ದು. ಅಂದರೆ ವಿಶೇಷವಾಗಿ ನಮ್ಮ ಜನರಿಗೆ ಶಿಕ್ಷಣ ಸಿಗಬೇಕು, ಆಧ್ಯಾತ್ಮಿಕ ಇರ್ತಕ್ಕಂಥ ವಿಚಾರಧಾರೆಗಳು ಸಿಗಬೇಕು ಅಂತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ ಎರಡನೇದು ಮೂರನೇದು ಅಂತಂದರೆ ಅಲ್ಲಿ ರೈತರಿಗೆ ಕರೆದು ಸನ್ಮಾನ ಮಾಡುವಂಥದ್ದು. ಅದಕ್ಕೆ ನಾವು ವಿಚಾರ ಮಾಡುವಾಗ ಒಂದು ಮಾತನ್ನು ಹೇಳಿದ್ರಿ, ರೈತರಿಗೆ ಬೆಳೆ ಬೆಳೆಸೋದಲ್ಲ, ರೈತರ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಯೋಗ್ಯ ಬೆಲೆಗೆ ಅವ್ರಿಗೆ ಯೋಗ್ಯ ಬೆಲೆ ಸಿಗಬೇಕು ಅಂತ. ಯಾಕಂದ್ರೆ ಅಲ್ಲಿ ಬೀಜ ಹಾಕಿರ್ತಾರೆ, ದುಡಿದಿರ್ತಾರೆ, ನೀರು ಹಾಕಿರ್ತಾರೆ, ಗೊಬ್ಬರ ಹಾಕಿರ್ತಾರೆ, ಎಲ್ಲ ಮಾಡಿರ್ತಾರೆ. ಅಷ್ಟು ಕಷ್ಟ ಆಗಬಾರ್ದು. ಅವ್ರಿಗೆ ಬದುಕು ಉನ್ನತ ಆಗ್ಬೇಕಲ್ಲ. ಕೇವಲ ಇಲ್ಲಿಯ ಶ್ರೀಮಂತ ಹೆಚ್ಚಾಕೋದು ಹೋಗಿ ಬೇಡ ಅಂತಲ್ಲ, ಅದು ನಾವು ವಿರೋಧಿನೂ ಅಲ್ಲ. ಆದ್ರೆ ಅವರು ಬೆಳೆದ ಬೆಳೆಗೆ ಬೆಲೆ ಸಿಕ್ಕರೆ ಅವರು ನೆಮ್ಮದಿಯಿಂದ ಇರ್ತಾರೆ, ಸಾಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅನೇಕ ರೈತರು ಪಾಪ ಸೂಸೈಡ್ ಮಾಡ್ಕೊತಾ ಇದ್ದಾರೆ. 2000ದಿಂದ ಹಿಡ್ಕೊಂಡು ಇಲ್ಲಿಯವರೆಗೆ ಒಂದು ರೌಂಡ್ ಅಬೌಟ್ 60-70 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂತ ರಿಪೋರ್ಟ್. ಅವ್ರು ಅಲ್ಲಿ ನಾವೊಂದು ಕಂಡಿರ್ತಕ್ಕಂಥದ್ದಂದರೆ ಅವ್ರ ಜೊತೆ ವಿಚಾರಧಾರೆ ಮಾಡಿದಾಗ ಈ ಸಾವಯವ ಕೃಷಿ ಹೇಗೆ ಮಾಡೋದು, ಅದರಲ್ಲಿ ಹೇಗೆ ಲಾಭ ತಗೊಳ್ಳೋದು, ಯಾವ ಬೆಳೆಯನ್ನು ಬೆಳೆದರೆ ನಮಗೆ ಲಾಭ ಆಗ್ಬೋದು, ಆ ಬೆಳೆಯುವಂಥ ಪದ್ಧತಿ ಏನು ಅಂತಕ್ಕಂಥ ಎಕ್ಸ್ಪರ್ಟ್ಸ್ ಆಗಿರ್ತಕ್ಕಂಥ ಕೃಷಿ ಅಧಿಕಾರಿನ ಕರೆದು ಅವರಿಗೆ ಮಾರ್ಗದರ್ಶನ ಕೊಡುವಂಥದ್ದು. ಮತ್ತು ಕೆಲವೊಂದಷ್ಟು ವಿಚಾರಧಾರೆಗಳು ಜೀವನದಲ್ಲಿ ನೀವು ಹೇಳಿದಾಗ ಯಾವುದಾದ್ರೂ ನೊಂದಿದ್ರೆ ಅವನೊಂದು ವಿಷಯದೊಳಗೆ ಲಾಭಾಂಶ ಬಂದಿರಲಿಲ್ಲ ಅಂದರೆ ಅವ್ರಿಗೆ ಮನೋಸ್ಥೈರ್ಯವನ್ನು ಕೊಡುವಂಥ ಕೆಲಸವನ್ನು ಕೂಡ ಸೋತಾಗ ಮನುಷ್ಯಗೊಬ್ಬನ ಇದ್ದೇನೇನೋ ಬಲ, ಆತ್ಮಬಲ ಭಾಳ ಮಾಡ್ತದೆ. ಅದು ಕೊಡ್ಲಿ ಬಿಡ್ಲಿ ಬೇರೆ ಮಾಡ್ತದ್ದು. ವಿಶೇಷವಾಗಿ ಅಂತಂದರೆ ಈ ವರ್ಷ ಜಾತ್ರೆಯಲ್ಲಿ ಕಂಡು ಬಂದದ್ದು, ಯಾರೋ ಒಬ್ಬ ರೈತ ಒಂದು 15 ಪೆಂಟಿ ಬೆಲ್ಲ ಕೊಟ್ಟ, 15 ಡಬ್ಬಿ ಎಣ್ಣೆ ಕೊಟ್ಟ, ಸಕ್ಕರೆ ಕೊಟ್ಟ, ಕಾಯಿಪಲ್ಯಗಳನ್ನ ತಂದು ಕೊಟ್ಟರು. ಅಲ್ಲೇ ತಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ವಸ್ತುಗಳೇ ನಮ್ಮದು ಪಾಮಠ ಇದು ಜಾತ್ರೆ ಆಗಲಿ ಅಂತಕ್ಕಂಥ ದುಡ್ಡಿಲ್ಲ. ಈ ವಸ್ತುಗಳ ಮೂಲಕವಾಗಿ ಜನರೇ ಬಂದು ಜನನ ನಿಂತು ಜನನ ಕೆಲಸ ಮಾಡಿ ಜನನ ಜಾತ್ರೆ ಮಾಡಿಬಿಡ್ತಾರೆ. ಅದು ವಿಶೇಷವಾಗಿರ್ತಕ್ಕಂಥ ಅಜ್ಜಾರು ಆ ರೀತಿ ಇರ್ತಕ್ಕಂಥ ಮಾನಸಿಕ ಸ್ಥಿತಿಯನ್ನು ಬೆಳೆಸಿದ್ದು ಭಾಳ ಒಳ್ಳೆಯದೇ ಕೆಲಸ ಅಂದರೆ. ಆಮೇಲೆ ಎರಡನೇದು ಮೂರನೇದು ಅಂತಂದರೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈಗ ಭಾಳಷ್ಟು ಕಡೆ ಏನಾಗಿಬಿಟ್ಟಿದೆ ಅಂದರೆ ಮಠದಲ್ಲಿರೋಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಬೇರೆ 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 ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ನಡೀತಾವೆ. ಅದ್ರ ಬಗ್ಗೆ ನಾವು ಮಾತಾಡೋಲ್ಲ. ಆದರೆ ಮೊನ್ನೆ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಡ್ಯಾನ್ಸ ಮಾಡಿಸಿದ್ರು, ಭಕ್ತಿಗೀತೆಗಳಿಗೆ ಡ್ಯಾನ್ಸ್ ಮಾಡಿಸಿದ್ರು. ಆಮೇಲೆ ನಾಡು ನುಡಿ ದೇಶಭಕ್ತಿ ಇವನು ಮಾತ್ರ ಡ್ಯಾನ್ಸ್ ಮಾಡೋಕ್ಕೆ ಬೇರೆಗೆ ಅವಕಾಶ ಇಲ್ಲ ಅಂತ ಹೇಳಿ ದೂರದ ಮಹಾರಾಷ್ಟ್ರದಿಂದ, ಬಾಗಲಕೋಟೆಯಿಂದ, ಮಿರಜ್ದಿಂದ, ಕೋಲ್ಹಾಪುರದಿಂದ, ಅಲ್ಲಿಂದನೂ ಕೂಡ ರತ್ನಗಿರಿಯಿಂದ ನೀವು ಕೂಡ ಅದಕ್ಕೆ ಸಾಕ್ಷಿನೇ ಇದ್ದೀರಿ. ಅಂತಲ್ಲಿಂದ ಬಂದು ಕೂಡ ಅವರಿಗೆ ಭಾಳಷ್ಟು ಬಹುಮಾನವೂ ಇರಲಿಲ್ಲ. ಇನ್ನೊಂದು ನಾಸಿಕ್ನಿಂದ ಬಂದಿರತಕ್ಕಂಥ ವ್ಯಕ್ತಿಗಳು ಅಲ್ಲಿ ತಮ್ಮ ಕಲಾ ಪ್ರದರ್ಶನ ಮಾಡಿದ್ರು. ಭಾಳ ಸಂತೋಷ ಏನು ಪಟ್ಟರು ಅಜ್ಜಾರು ಅಂದ್ರೆ, ನಮ್ಮ ಹಳ್ಳಿ ಜನ ಅಲ್ಲಿ ದೂರದಲ್ಲಿರ್ತಕ್ಕಂಥ ಕಲಾವಿದರನ್ನು ನೋಡೋದು ಯಾವಾಗ, ಅವರು ಒಂದ್ಸಲ ನೋಡಲಿ, ಅವರು ನಮ್ಮ ಮಕ್ಕಳು ಹಿಂಗೆ ಬೆಳೆಯೋದು ಆಗಲಿ ಅನ್ನೋಂಥ ಉದ್ದೇಶದ್ದು. ಆ ರೀತಿ ಕಾರ್ಯಕ್ರಮಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಜಾತ್ರೆ ಸಂದರ್ಭದಲ್ಲಿ ಒಂದು ಒಳ್ಳೆಯ ಜಾತ್ರೆ ಅಂತಕ್ಕಂಥದ್ದು ಹೇಳ್ಬೋದು. ಕಲಾವಿದರನ್ನು ಸಾಹಿತಿಗಳನ್ನು ಸಹಿತ ಸನ್ಮಾನ ಮಾಡುವಂಥ. ಹೌದೌದು. ಅನೇಕ ಕಲಾವಿದರನ್ನ ಸಾಹಿತಿಗಳನ್ನು ಕರೆದ್ರು. ಮೊನ್ನೆ ನೀವು ಕೂಡ ಆ ಕಾರ್ಯಕ್ರಮ ಬಂದಿದ್ರಿ. ನಮ್ಮ ನಾಡಿನ ರಜನಿ ಜೀರ್ಗಾಳ ಇರ್ಬೋದು, ಆಮೇಲೆ ಈಶ್ವರ್ ಮಮದಾಪುರ ಇರ್ಬೋದು, ಅಥವಾ ಪತ್ರಕರ್ತರಾಗಿ ನೀವು ಇರ್ಬೋದು, ಕಲೆಯಲ್ಲಿರ್ತಕ್ಕಂಥ ಜಯಶ್ರೀ ನಾಯ್ಕ್ ಅಂತೇಳಿ ಒಬ್ಬರು ಸಂಗೀತಗಾರ ಇರ್ಬೋದು, ಅವರನ್ನು ಕರೆದುಕೊಂಡು ಅವ್ರಿಗೆ ಕಾರ್ಯಕ್ರಮ ಕೊಟ್ಟು ಸನ್ಮಾನ ಮಾಡಿದ್ದು ನಿಜಕ್ಕೂ ಸ್ತುತ್ಯಾರವಾಗಿರ್ತಕ್ಕಂಥ ಕಾರ್ಯಕ್ರಮ. ಮತ್ತು ಮೊನ್ನೆ ನಮ್ಮ DDP ಆಗಿರ್ತಕ್ಕಂಥ ಗಜಾನನ ಮನ್ನಿಕೇರಿ ಅವರು ನಿವೃತ್ತ ಆದರೂ ಕೂಡ ಇವತ್ತು ಪೂರ್ತಿ ರಾತ್ರಿಯೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರು 4 ಮಾತುಗಳನ್ನು ಹೇಳಿ ಒಂದು ಒಳ್ಳೆಯ ಮಠ, ಸಂಸ್ಕೃತಿಯನ್ನು ಕೊಡುವಂಥ ಮಠ. ಇದಕ್ಕೆ ಎಲ್ಲ ಜನರ ಪ್ರೋತ್ಸಾಹ ಸಿಗಬೇಕು. ಯಾಕಂದರೆ ಇಂಥ ಮಠವನ್ನು ಬೆಳೆಸೋದು ಸ್ವಾಮೀಜಿಗಳೆಲ್ಲ, ಇಂಥ ಚಟ ಬೆಳೆಸೋದು ಜನರೇ ಇದನ್ನು ಬೆಳೆಸಬೇಕಿತ್ತು, ನಿಮ್ಮ ಮಠ ಅಂತ ಹೇಳಿ ತಿಳ್ಕೊಂಡು ಒಳ್ಳೆಯ ಮಾತುಗಳನ್ನು ಗಜಾನನ ಮನ್ನಿಕೇರಿ ಅವರು ಹೇಳಿದರು.
ತಾವೆಲ್ಲ ಉಪಯೋಗ ಮಾಡ್ಕೊಳ್ಳಿಕ್ಕೆ ತಾವೆಲ್ಲರೂ ಕೂಡ ತನು ಮನದಳದಿಂದ ಈ ಮಠಕ್ಕೆ ಸಹಾಯ ಸಹಕಾರ ಸಲ್ಲಿಸೋದಾಗೆ ಪ್ರತಿ ವರ್ಷ ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ತಾವೆಲ್ಲ ಪಾಲ್ಗೊಳ್ರಿ ಅಂತೇಳಿ ನಾನು ಕೂಡ ವಿನಂತಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ನನಗೆ ಮಹಾಪೂಜ್ಯರು ಆಹ್ವಾನ ಮಾಡಿ ನನಗೆ ಆಶೀರ್ವಾದ ಮಾಡಲಿಕ್ಕಾಗಿ ಮತ್ತು ತಮ್ಮೆಲ್ಲರ ಜೊತೆಗೆ ಕೆಲವು ವಿಚಾರ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಗಿ ತಮ್ಮೆಲ್ಲರೂ ಕೂಡ ಹೊಂದಿ ಮತ್ತು ಗೋವುಗಳ ರಕ್ಷಣೆಯಲ್ಲೂ ಸಹಿತ ಒಂದಿಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೀವಿ. ಆ ವಿಷಯದಲ್ಲಿ ಏನು? ಹೌದೌದು, ನಾನು ಸ್ವತಃ ನೋಡಿದ್ದೀನಿ. ಭಾಳಷ್ಟು ಮಠಗಳ ಕಡೆಗೆ ಒಳ್ಳೊಳ್ಳೆ ಬಿಲ್ಡಿಂಗ್ಗಳನ್ನು ಕಟ್ಟುವಂಥದ್ದು ಕಟ್ಟಲಿ ಏನು ತೊಂದರೆ ಇಲ್ಲ. ಆದರೆ ಸ್ವಾಮೀಜಿಯವ್ರದ್ದು ಅಂತಂದರೆ ಜನರನ್ನು ಕಟ್ಟುವಂಥ ಒಂದು ಕೆಲಸ, ಜನರ ಮಾನಸಿಕತೆಯನ್ನು ಕಟ್ಟುವಂಥ ಕೆಲಸ. ಜೊತೆಗೆ ಇವತ್ತು ಅವರ ಗೋಶಾಲೆಯಲ್ಲಿ 50ಕ್ಕೂ ಹೆಚ್ಚು ಗೋವುಗಳಿವೆ, ಬೇರೆ ಬೇರೆ ತಳಿಯ ಗೋವುಗಳಿವೆ. ಎಷ್ಟು ಆತ್ಮೀಯತೆ ಇದೆ ಅಂತ ಕೇಳಿದರೆ ಅಜ್ಜ ಅವರು ಬಂದ ತಕ್ಷಣ ಎಲ್ಲವೂ ಕೂಡ ಬರ್ರಿ ಬರ್ರಿ ಅಂತ ಕರೆಯುವ ಹಾಗೆ ಅವ್ರು ಕರೀತಾರೆ. ಅದ್ರ ಕಾಲು ಹಿಂಗೆ ಎತ್ತಿ ಅವ್ರನ್ನ ಕರಿತಾ ಅಷ್ಟು ಆತ್ಮೀಯತೆ. ಅವಕ್ಕೂ ಕೂಡ ಭಾಳಷ್ಟು ಎಲ್ಲ ಮೇವು ಹಾಕಬೇಕು ಅಂತ ಆರೈಕೆ ಮಾಡಬೇಕು. ಹೌದು. ಇನ್ನೊಂದಂದರೆ ಅಲ್ಲಿ ಒಂದು ದನ ನೀವು ರಕ್ಷಣೆ ಮಾಡ್ಬೇಕಾದ್ರೆ ದಿನಕ್ಕೆ 30 kg ಎಷ್ಟು ನೀವು ಅದಕ್ಕೆ ಮೇವು ಹಾಕಿದಾಗ ಮಾತ್ರ ಅದು ಹಾಲು ಕೊಡುವಂಥದ್ದು, ಮಧ್ಯಾಹ್ನ ಹೋಗುವಂಥದ್ದು. ಒಂದು ದಿನಕ್ಕೆ ಒಂದು ಕೊಡೋದಕ್ಕಿಂತ ಹೆಚ್ಚು ಕುಡಿಯೋದಕ್ಕೆ ನೀರು ಬೇಕಾಗ್ತದೆ, ತೊಳೆದಕ್ಕಾಗಿ ಅಂತ ಇನ್ನೂ ಹೆಚ್ಚು ಬೇಕಾಗ್ತದೆ. ಅಂದ್ರೆ ಎಲ್ಲ ಮಾಡೋದು ಸುಲಭದ ಕೆಲಸ ಅಲ್ಲ. ಮತ್ತು ಅದಕ್ಕೆ ಅಂತಂದ್ರೆ ಅವ್ರದ್ದು ಯಾವುದೇ ಬಂದಿರತಕ್ಕಂಥ ಹಾಲನ್ನು ಎಲ್ಲಿಯೂ ಸಹಿತ ಮಾರಾಟ ಮಾಡೋಂಗಿಲ್ಲ. ಬಂದಿರತಕ್ಕಂಥ ಭಕ್ತರಿಗೆ ಉಣಿಸ್ತಾರೆ ಅವ್ರು. ಅಂದ್ರೆ ಅದರಿಂದ ಬರ್ತಕ್ಕಂಥ ಉತ್ಪನ್ನಗಳಿಂದ, ಈಗ ಗೋಮೂತ್ರದಿಂದ ಅನೇಕ ಔಷಧಿಗಳನ್ನು ಅವ್ರು ಸ್ವತಃ ಮಾಡ್ತಾರೆ. ಅವರು ಆಯುರ್ವೇದಿಕ ತಜ್ಞರು ಕೂಡ ಅದನ್ನು ಮಾಡಿ ಜನರಿಗೆ ಬೇಕಾಗಿರ್ತಕ್ಕಂಥ ಇದನ್ನು ಔಷಧಿಗಳನ್ನು ಕೊಡುವಂಥ ಕೆಲಸ. ಕೇವಲ ನಾವು ಅಂಗಾರು ಕೊಡೋದಾಗಲಿ ಕಲ್ಚಗರಿ ಕೊಡೋದಾಗಲ್ಲ, ಇದ್ರ ಜೊತೆಗೆ ಏನಾದರೂ ಔಷಧಿಯನ್ನು ಕೊಟ್ಟರೆ ಅವರಿಗೆ ಮಾನಸಿಕವಾಗಿಯೂ ಅಥವಾ ದೈಹಿಕವಾಗಿರ್ತಕ್ಕಂಥ ತೊಂದರೆಗಳನ್ನು ಕೂಡ ಮಾಡುವಂಥ ಕೆಲಸವನ್ನು ಆ ಗೋವುಗಳಿಂದ ಮಾಡ್ತಾರೆ. ಅಂದರೆ ಆಯುರ್ವೇದ ನೆಲೆಗಟ್ಟಿನಲ್ಲಿ ಅಲ್ಲಿ ಔಷಧಿಗಳನ್ನು ಕೊಡುವಂಥದ್ದು, ಅನೇಕ ಗಿಡಮೂಲಿಕೆಗಳ ಬಗ್ಗೆ ಭಾಳಷ್ಟು ಅಭ್ಯಾಸ ಮಾಡಿದ್ದಾರೆ. ಗೋಮೂತ್ರದಿಂದ ಗೋಮಯದಿಂದ ಆಗ್ತಿರ್ತಕ್ಕಂಥದ್ದು ಏನು ಪ್ರಯೋಜನ ಇದೆ ಅದನ್ನು ಅಭ್ಯಾಸ ಮಾಡಿದ್ದಾರೆ. ಅದರ ಮೂಲಕ ತಮ್ಮ ಒಂದು ಏನೋ ಜ್ಞಾನ ಇದೆ ಅದನ್ನು ಜನರಿಗೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಒಂದು ವಿನಂತಿ ಏನಂತಂದರೆ, ನಾವು ಎಷ್ಟೆಷ್ಟೋ ದುಡ್ಡನ್ನು ನಾವು ಖರ್ಚು ಮಾಡ್ತೀವಿ, ಆದರೆ ಇಂಥ ಒಂದು ಕೆಲಸಕ್ಕೆ ಜನರು ಕೈಗೂಡಿಸಿದರೆ ಅದು ಇನ್ನೊಂದು ಮಠಕ್ಕೂ ಕೂಡ ಮಾದರಿ ಆಗ್ಬೋದು. ಇದರಿಂದ ಜನಕ್ಕೆ ಉಪಯೋಗ ಆಗ್ತಿದೆ ಅನ್ನೋದಂಥ ಮಾತನ್ನು ಕೂಡ ಅಡ್ಡಿಲ್ಲ. ಒಂದು ಸಮಾಜ ಕಟ್ಟುವಲ್ಲೇ ಸಮಾಜವನ್ನು ನೈತಿಕವಾಗಿ ಕಟ್ಟುವಂಥ ಕಷ್ಟದ ಕೆಲಸ ಇದೆ, ಅದೆಲ್ಲ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನು ಸಂಸ್ಕೃತ ಪಾಠಶಾಲೆಯನ್ನು ನಡೆಸ್ತಾರೆ ಅಂತ ನಾವು ಕೇಳಿದ್ದೀವಿ. ಮತ್ತು ಅನೇಕ ಬಡ ಮಕ್ಕಳಿಗೂ ಅಲ್ಲಿ ಸ್ಕೂಲಿನ ವ್ಯವಸ್ಥೆ ಮಾಡಿದ್ದಾರೆ ಅಂತ ಕೇಳಿದ್ದೀವಿ. ಇದರ ಬದಲಾಗಿ ಏನಿದೆ? ಹೌದು, ಈಗ ಸಂಸ್ಕೃತ ಅಂತಂದ್ರೆ ಅದೊಂದು ಕೆಲವೊಂದಷ್ಟು ಸತ್ತ ಭಾಷೆ ಏನಂತ ಅಂತಾರೆ. ಸಂಸ್ಕೃತ ಕೂಡ ಒಂದು ಒಳ್ಳೆಯ ಭಾಷೆ. ಅದು ಕೆಲವೊಂದಷ್ಟು ಜನರ ಕೈಯಲ್ಲಿ ಇತ್ತು ಅಂತಕ್ಕದ್ದು ಸತ್ಯವಾದ ಮಾತು. ದುರುಪಯೋಗ ಮಾಡ್ಕೊಂಡಿದ್ದು ಇತಿಹಾಸ ಇಲ್ಲ ಅಂತ ಇದೆ, ಅದನ್ನ ಒಳ್ಳೇಬೇಕು. ಈಗ ಇಂಗ್ಲೀಷ್ ಬಂದಂಥವ್ರು ಇಂಗ್ಲೀಷ್ ದುರುಪಯೋಗ ಮಾಡ್ಕೊಳ್ಳಿಲ್ಲ, ಯಾವ ಭಾಷೆ ನಡೀತಿರ್ತದ ಆ ಭಾಷೆನ ದುರುಪಯೋಗ ಮಾಡ್ಕೊಳ್ಳೋಂಥ ಬುದ್ಧಿವಂತರು ಇರ್ತಾರೆ, ಅವರಿಂದ ಕೆಟ್ಟ ಹೆಸರು ಬಂದಿರ್ತದ. ಅದೇ ಈಗ ಒಂದು ಅವ್ರು ಮೆಚ್ಕೊಳ್ಬೇಕಾಗಿರೋ ಕೆಲಸ ಅಂತಂದರೆ, ಅಲ್ಲಿ ಇರ್ತಕ್ಕಂಥ ಅನೇಕ ವಿದ್ಯಾರ್ಥಿಗಳನ್ನು ನಾವು ನೋಡಿದ್ದೀವಿ. ಅವ್ರು ಯಾರೂ ಕೂಡ ಭಾಳ ಉಚ್ಚ ಜಾತಿಯವರನ್ನೆಲ್ಲ, ಭಾಳ ಶ್ರೀಮಂತರಲ್ಲ, ಅತ್ಯಂತ ಸಾಮಾನ್ಯತೆ ಇರತಕ್ಕಂಥ ಹುಡುಗರು. ಅವರಿಗೆ ಸಂಸ್ಕೃತದಲ್ಲಿ ಇವತ್ತು ಅವರು ಸಂಸ್ಕೃತದಲ್ಲೇ ಅವ್ರ ಜೊತೆ ಮಾತಾಡ್ತಾರೆ. ಅವ್ರಿಗೆ ಒಳ್ಳೊಳ್ಳೆ ಸಣ್ಣ ಪುಸ್ತಕಗಳನ್ನು, ಸಂಸ್ಕೃತ ಪುಸ್ತಕಗಳನ್ನು ಕೊಡುವಂಥದ್ದು, ಅದರ ಜ್ಞಾನವನ್ನು ದಾರಿಗಳು. ಇದಕ್ಕೆ ಯಾವುದೇ ಜಾತಿ ಮತ ಪಂಥಗಳನ್ನು ಇಟ್ಕೊಂಡಿಲ್ಲ. ಹಾಗಾಗಿ ಒಂದು ಸಂಸ್ಕೃತದಿಂದ ಸಂಸ್ಕೃತಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಅದು ಯಾರಿಗೂ ಪ್ರಚಾರ ಇಲ್ಲ, ಬಟ್ ಅವರು ಸೌಮ್ಯವಾಗಿ ತಮ್ಮಷ್ಟಕ್ಕೆ ತಾವು ಪ್ರತಿ ವರ್ಷ ಶಿಬಿರಗಳನ್ನು ಮಾಡಿ, ಶಿಬಿರಗಳ ಮೂಲಕ ರಥೋತ್ಸವನೂ ಚೆನ್ನಾಗಿ ಆಗ್ತದೆ. ರಥೋತ್ಸವ ಜನರು ಕೂಡುವಂಥ ಒಂದು ಆಕರ್ಷಣೆ ಕೇಂದ್ರ ಮಾಡಿದ್ದಾರೆ. ಹೌದೌದು, ನಾವು ನೋಡಿ ಲಕ್ಷಾಂತರ ಜನ ಅಲ್ಲಿ ರಥೋತ್ಸವಕ್ಕೆ ಬರ್ತಾರೆ. ತಾವೇ ಎಲ್ಲ ಕೆಲಸವನ್ನು ತಾವೇ ಮಾಡ್ತಾರೆ, ಭಕ್ತಿಯಿಂದ ತೇರು ಹೇಳ್ತಾರೆ, ಅದಕ್ಕೆ ಏನು ಸಮರ್ಪಿಸಿ ಮಾಡ್ತಾರೆ, ಅಜ್ಜವ್ರನ್ನ ಭೇಟಿ ಆಗ್ತಾರೆ, ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ. ಆಮೇಲೆ ಅದಕ್ಕೆ ಈಗ ವಿಶೇಷವಾಗಿ ಅಂತಂದರೆ ಸ್ವಾಮಿಗಳಂತಂದ್ರೆ ಚೀಟಿ ಮಾಡು ಅದು ಯಾವುದೂ ಇಲ್ಲ, ಅದೇನೂ ಇಲ್ಲ. ಅವ್ರಿಗೆ ಮೂಢನಂಬಿಕೆಗಳನ್ನು ಬೆಳೆಸೋದು. ಹೌದೌದು, ವೈಜ್ಞಾನಿಕವಾಗಿ ಆ ರೋಗ ಮದ್ದು ಹಿಡಿಯುವಂಥದ್ದು ಭಾಳ ಮಹತ್ವದ. ಅವ್ರಿಗೆ ಏನಾರ ರೋಗ ಇತ್ತಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿ ಕೊಡ್ತಾರೆ. ಇಲ್ಲಾಂದ್ರೆ ಮಾನಸಿಕವಾಗಿರ್ತಕ್ಕಂಥವ್ರು ಯಾವ ಇದನ್ನಾಗಿದ್ದಾರೆ ಅದಕ್ಕೆ ಮಾನಸಿಕವಾಗಿರ್ತಕ್ಕಂಥ ಪರಿಹಾರ ಕೊಡ್ತಾರೆ. ನೀವು ಶಿಕ್ಷಣ ಕಲ್ರಿ, ಒಳ್ಳೆಯ ಸಂಸ್ಕೃತಿಯಿಂದ ಇಟ್ಕೊಳ್ರಿ, ನೆಮ್ಮದಿಯಿಂದ ಬಾಳ್ರಿ, ಇದರಿಂದ ಎಲ್ಲ ನಿಮ್ಮ ಸಮಸ್ಯೆಗಳು ಬಗೆಹರಿತಾವೆ. ಇದು ಭಾಳ ಸಿಂಪಲ್, ಮಂತ್ರ ಛೋಟೆ ತಂತ್ರ ಮೋಟೆ ಅಂತ ಮರಾಠಿಯೊಳಗೆ. ಆ ರೀತಿಯಾಗಿರ್ತಕ್ಕಂಥ ಒಬ್ಬರು ಅಜ್ಜರು ಭಾಳ ಸೌಮ್ಯವಾಗಿರ್ತಕ್ಕಂಥ, ಯಾವುದೇ ಗಿಡಂಬರ ಪ್ರಚಾರ ಇಲ್ಲದೆ ಮಾಡ್ತಿರ್ತಕ್ಕಂಥ ಇಂಥ ಮಠಕ್ಕೆ ಭಕ್ತಾದಿಗಳು ಬರೋದಲ್ಲದೆ ಈ ಒಂದು ಏನು ದೈವಿ ಕಾರ್ಯ ಇದೆ ಅಥವಾ ಸಮಾಜಮುಖಿಯವಾಗಿರ್ತಕ್ಕಂಥ ಕಾರ್ಯ ಇದೆ, ಆ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸಿದರೆ ಮತ್ತು ಎಲ್ಲ ಮಠ ಮಂದಿರಗಳು ಹೇಗಾದರೆ
ನಿಜಕ್ಕೂ ಕೂಡ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಭಾರತ ಶ್ರೀಮಂತ ದೇಶ ಅವು ಸಾಹಿತ್ಯ ಎಲ್ಲ ಇದ್ದಾವ. ಹೇಗೆ ಮುಖ್ಯ ನಮ್ಮ ಉದ್ಯೋಗನ ಕೃಷಿ. ಹೌದು. ಕೃಷಿಗೆ ಬೆಲೆ ಸಿಕ್ತಪ್ಪ ಅಂದ್ರೆ ಮಾರ್ಕೆಟ್ ಸಿಕ್ತಂದ್ರೆ ನಿಶ್ಚಿತವಾಗಿ ಅವ್ನು ಶ್ರೀಮಂತ ಅಂದ್ರೆ ಅವ್ನು ತನ್ನ ಇಲ್ಲೇ ಖರ್ಚು ಮಾಡ್ತಾನೆ. ಅವ್ನು ಲಂಡನ್ಗೆ ಹೋಗಿ ಖರ್ಚು ಮಾಡೋದಿಲ್ಲ, ಅಮೆರಿಕ ಹೋಗಿ ಖರ್ಚು ಮಾಡೋದಿಲ್ಲ, ಅವ್ನು ದುಡ್ಡನ್ನು ಇಲ್ಲೇ ಖರ್ಚು ಮಾಡ್ತಾನೆ. ಹೀಗಾಗಿ ನಮ್ಮ ಆರ್ಥಿಕ ಪರಿಸ್ಥಿತಿ ಉದ್ಧಾರ ಆಗುತ್ತೆ. ಹೌದೌದು, ಅತಿ ಸತ್ತಿದೆ. ಮೂರೇ ವಿಷಯಗಳನ್ನು ಅವ್ರು ನಾವು ಮೆಚ್ಕೊಳ್ಬೇಕಾಯ್ತು. ಒಂದು, ಎಲ್ಲರಿಗೂ ಶಿಕ್ಷಣ ಕೊಡಿಸ್ರಿ, ಶಿಕ್ಷಣ ತಗೊಳ್ರಿ ಅಂತ ಅವ್ರು ಹೇಳೋ ಮಾತು. ಆಮೇಲೆ ರೈತರು ಬೆಳೆದಿರ್ತಕ್ಕಂಥ ಯಾವ ರೀತಿ ಬೆಳಿಬೇಕು, ಸಾವಯವ ಬೆಳಿಬೇಕು, ಅದಕ್ಕೆ ಏನೇನು ಪರಿಹಾರ ಸಮಸ್ಯೆಗಳಿದ್ರೆ ಪರಿಹಾರ ಹರಿಸೋದು. ಒಂದು ಗೋವುಗಳನ್ನು ಸಾಕಿ ಗೋವುಗಳನ್ನು ಮಾಡಿ ಅದರ ಮೂಲಕವಾಗಿ ಕೆಲವೊಂದಷ್ಟು ಗೋ ರಕ್ಷಣೆ ಮಾಡೋದಿರ್ಬೋದು. ಭಾಳಷ್ಟು ಜನ ಭಾಷಣ ಮಾಡ್ತಾರೆ, ಆದರೆ ಎಲ್ಲೂ ಭಾಷಣ ಮಾಡೋದಿಲ್ಲ. ಅವರಷ್ಟು ತಮ್ಮಷ್ಟು ತಾವೇ ಮಾಡ್ತಾ ಒಂದು ಒಳ್ಳೆಯ ಮಠವಾಗಿ ಇವತ್ತು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಮನ್ನಿಕೇರಿ ಅಜ್ಜಾರ ಆ ಮಠದ ಬಗ್ಗೆ, ಅಲ್ಲಿ ಜಾತ್ರೆ ಬಗ್ಗೆ, ಅವರ ವಿಶೇಷತೆ ಬಗ್ಗೆ ಎಲ್ಲರೂ ಕೇಳಿದ್ದೀನಿ. ನಿಮಗೇನು ಅನ್ನಿಸ್ತು? ನಿಜವಾಗಿಯೂ ಆ ವ್ಯಕ್ತಿಯನ್ನು ನಾನು ಸಮೀಪ ನೋಡಿದ್ದೀನಿ. ಮಾತು ಕಡಿಮೆ, ಕೆಲಸ ಹೆಚ್ಚು, ಕರ್ಮಯೋಗಿ. ನಿಜವಾಗಿಯೂ ಆ ಶಬ್ದಕ್ಕೆ ಅರ್ಥ ಬರುವಂಥ ವ್ಯಕ್ತಿ. ಅವರನ್ನು ನಾವು ಇವತ್ತು ಅವ್ರ ಜಾತ್ರೆ ಗುರುತಾಗಿ, ಅವ್ರು ಮಾಡೋ ಕೆಲಸ ಗುರುತಾಗಿ ಒಂದಿಷ್ಟು ನಿಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಜೊತೆಗೆ ಆ ಮನ್ನಿಕೇರಿ ಅಜ್ಜಾರ ಪ್ರೀತಿಯ ವ್ಯಕ್ತಿಯಾದಂಥ ರಾಮಚಂದ್ರ ಕಾಕಡೆಯವರು ಅಲ್ಲಿ ನಡೀತಿರುವಂಥ ಎಲ್ಲ ಕ್ರಿಯೆಗಳನ್ನು, ಕೆಲಸಗಳನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿರಿ, ಅಥವಾ ಡಿಸ್ಲೈಕ್ ಮಾಡಿರಿ, ಏನು ತಪ್ಪಿಲ್ಲ. ಯಾಕಂತಂದ್ರೆ ಅದು ನಿಮ್ಮ ವಿಚಾರಗಳು. ಇಲ್ಲೇ ಪ್ರಜಾಪ್ರಭುತ್ವದ ಆ ದಿಶೆಯಲ್ಲಿ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಒಂದು ಒಳ್ಳೆಯ ವಾತಾವರಣವನ್ನು, ಒಳ್ಳೆಯ ಸಮಾಜವನ್ನು ಕಟ್ಟುವಲ್ಲೇ ನಾವು ಎಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು. ನಮಸ್ಕಾರ.